ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ನಾನು ಬೆಳಗ್ಗೆನ ಲಾಗ್ನ ಸ್ಟಾರ್ಟ್ ಮಾಡಿ ನೋಡಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಟೈಮ್ ಅಂದರೆ 7 ಗಂಟೆ ಆಗ್ಯದ ನೋಡಿ. ಇಲ್ಲಿ ನಾನು ಪೂರಿ ಮಾಡೀನಿ. ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿನಿ ಮತ್ತು ರವಾನ ಎಲ್ಲ ಚಾಣಿಸ್ಕೊಂಡೀನಿ. ಮತ್ತು ಇಲ್ಲಿ ನಾನು ಏನು ಹಾಕ್ಕೊತೀನಿ ಅಂದರೆ ಸ್ವಲ್ಪನ ಸೋಡಾ ಹಾಕ್ಕೊತಾ ಇದ್ದೀನಿ ಪುರಿ ಒಳಗೆ. ನಮ್ಮ ಹುಡುಗರು ಇವತ್ತು ಟಿಫಿನ್ಗೆ ಪೂರಿ ಒಯ್ತಾರಂತೆ. ಸ್ವಲ್ಪ ಸೋಡಾ ಹಾಕೋತಾ ಇದ್ದೀನಿ ಮತ್ತು ಉಪ್ಪು ಹಾಕೋತಾ ಇದ್ದೀನಿ ನೋಡಿ. ರುಚಿಗಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಮತ್ತು ಅಲ್ಲಿ ನೋಡಿ ಬಟಾಟಿ ಹಾಕೀನಿ ಕುದಿಲಾಕ. ಕುಕ್ಕರ್ ಒಳಗೆ 3 ಸೀಟಿ ಆಯ್ತಂದರೆ ಬಟಾಟಿ ಎಲ್ಲ ಕುದಿ ಬರುತ್ತೆ. ಇದು 1 ಸೀಟಿ ಆಗಿದೆ, ಇನ್ನೊಂದು ಸೀಟಿ ಆಗಬೇಕು. ಮನೆ ಎಲ್ಲ ನೋಡಿ ಫ್ರೆಂಡ್ಸ್, ನಾನು ಈಗ ಇದು ಮಾಡಾಕತ್ತೀನಿ ನೋಡಿ. ಏನಂತಾರಂದರೆ ಇದು ಆಲೂಗಡ್ಡೆನ ಬಟಾಟಿನ ಮಾಡಾಕತ್ತೀನಿ ನೋಡಿ. ಬಟಾಟಿ ನೋಡಿ, ಇದು ಟಮಾಟಿ ಕಟ್ಕೊಂಡೀನಿ ಮತ್ತು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೀನಿ. ನೋಡಿ ಎಣ್ಣೆ ಹಾಕೋತಾ ಇದ್ದೀನಿ. ನಾನು ಕರಿಬೇವು ತಂದಿಲ್ಲ, ಕರಿಬೇವು ಹಾಕಿಲ್ಲ. ಮತ್ತು ಕೊತ್ತಂಬರಿನೂ ಇಲ್ಲ. ನೀವು ಕೊತ್ತಂಬರಿ ಕರಿಬೇವನ್ನ ಹಾಕೋಬೇಕು. ನಾನು ಇಲ್ಲ ಅಷ್ಟು ನಾನು ಹಾಕೊಂಡಿಲ್ಲ, ನಾನು ಇಷ್ಟು ಹಾಕೋತಾ ಇದ್ದೀನಿ. ಅಲ್ಲ ಮತ್ತು ಮೊಬೈಲ್ ಅಲ್ರೂ ಚಿಕ್ಕ ಗಪ್ಪು ಬರ್ರಿ. ಇದು ಸಾಸಿವೆನ ಹಾಕೋತಾ ಇದ್ದೀನಿ. ಜೀರಿಗೆನ ಹಾಕೋತಾ ಇದ್ದೀನಿ. ಈಗ ಟೈಮ್ ಅಂದರೆ ಆಗ್ಲಕ್ಕೆ ಬಂದಿದೆ, ಸಾಲಿಗೆ ಹೋಗ್ಲಾಕ ನಾನು ಅರ್ಪಿತಾಗ ಭಾಳ ಅವಸರಲೇ ಇದೆ. ಪೂರಿ ಬೇಡಾಕ್ತಾರೆ, ಅದಕ್ಕೆ ಸಿಂಪಲ್ ಆಗಿ ಪೂರಿನ ಮಾಡಾಕತ್ತೀನಿ ನಾನು ನೋಡಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಇಟ್ಕೊಂಡಿದ್ದೆ ಪೇಸ್ಟ್ನ ಈಗ ಅರಿಶಿನ ಹಾಕೋತಾ ಇದೆ ನೋಡಿ. ಇದು ಸಿಂಪಲ್ ಆಗಿ ಬಟಾಟಿ ಪಲ್ಯನ ರೆಡಿ ಆಗ್ತಾ ಇದೆ. ಈಗ ನೋಡಿ ಬಟಾಟಿನ ಹಾಕೋತಾ ಇದ್ದೀವಿ ನೋಡಿ. ಇಷ್ಟೊಂದು ಬಟಾಟಿನ ಮಾಡ್ತಾಯಿದ್ದು, ಇದು ಅರ್ಧ ಕಿಲೋ ಬಟಾಟಿನ ಮಾಡತ್ತೀನಿ ನೋಡಿ. ಹುಡುಗರು ಭಾಳ ತಿಂತಾವೆ ಬಟಾಟಿನ. ಈ ಥರ ಬಟಾಟಿ ಮಾಡಿದ್ರೆ ಎಲ್ಲರಿಗೂ ಭಾಳ ಇಷ್ಟ ಅವ್ರಿಗೆ, ಹುಡುಗರಿಗೆ. ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಸ್ವಲ್ಪ ನೀರು ಹಾಕ್ಕೋಬೇಕು, ಅಂದರೆ ಬೇಯಿಸ್ಬೇಕು. ಬಿಸಿ ಬೇಯಿಸ್ಬೇಕಂದ್ರೆ ತುಂಬ ರುಚಿಯಾಗಿದೆ ಅಲ್ಲ. ಮತ್ತು सीधा ऊपर निका हल रोशी टांगी पर हाँ अनु ऊपर नहीं ನೋಡಿ ಬಟಾಟಿ ಪಲ್ಯ ಅಂತ ರೆಡಿ ಆಗಿದೆ. ಈಗ ನಾನು ಪೂರಿನ ಮಾಡ್ತೀನಿ ನೋಡಿ ಫ್ರೆಂಡ್ಸ್, ಬಟಾಟಿ ಹ್ಯಾಂಗೆ ಆಗ್ತಾ ಇದೆ ಅಂತ. ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಮೊದಲೇ ಮೆಣಸಿನ್ಕಾಯಿ ಒಳಗೆ ಉಪ್ಪು ಹಾಕ್ಕೊಂಡಿನಿ ನೋಡಿ ಫ್ರೆಂಡ್ಸ್. ನಾನು ಪೂರಿ ಮಾಡಾಕತ್ತೀನಿ ನೋಡಿ. ಹಿಟ್ಟು ಒಳಗೆ ಇಲ್ಲಿ ಎಣ್ಣೆನ ಕಾಯಿಸ್ಲಾಕ ನೋಡಿ, ಎಣ್ಣೆ ಬಿಸಿಯಾಗಿದೆ.
ಭಾಳ ಗಡ್ಬಡಿ ಇದೆ. ನಮ್ಮ ಅಲ್ಪಿತಾಗ ಟೈಮ್ ಆಗ್ತಾಯಿದೆ ಸರಿದು ನೋಡಿ. ಅಲ್ಲಿ ರೆಡಿ ಆಗ ನಮ್ಮ ಅಲ್ಪಿತಾ ಈ ಥರ ಮೊದಲು ಲಟ್ಕೊತಾ ಇದ್ದೀನಿ. ನೋಡಿ ಡಬ್ಬಿ ತಗೊಂಡಿನಿ. ನೋಡಿ ಇಲ್ಲಿ ಎಣ್ಣೆ ಒಳಗೆ ಹಾಕ್ತಾ ಇದ್ದೀನಿ. आता 3 डबा नाही उसो बात करूचे ನೋಡಿ ಪುರಿ ಹಾಗಾಗಿದೆ ಅಂತ. ನೋಡಿ ಫ್ರೆಂಡ್ಸ್ ಪೂರಿ ನೋಡಿ ಮಾಡಿದ್ದೀನಿ. थांबवलं तेरा वीडियो किधर गए और ईयर में जाओ हम किधर कुता फिर हाँ चल चालू चालू करना कुछ ನೋಡಿ ಫ್ರೆಂಡ್ಸ್ ಇದು ನಾವು ನೋಡಿ ಈ ಥರ ನಾನು ಮಾಡಾಕ್ತೀನಿ ನೋಡಿ ಪೂರಿನ ನೋಡಿ ಹ್ಯಾಂಗೆ ಉಬ್ಬ ಬರ್ತಾ ಇದೆ ಪೂರಿ. ಎಣ್ಣೆ ಒಳಗೆ ಹಾಕಿದ ತಕ್ಷಣನೇ ಉಬ್ಬರಾಗ್ತಾ ಇದೆ. जमीन कोणती थी घेऊ चालूच रे चालूच ಮೊಸರು ಬೆಳಾಕತ್ತಾರಂತ. ಇವತ್ತು ಮೊಸರು ಅಂದರೆ ಥಂಡಿ ಆಗ ಚಲೋ ಆಗಿಲ್ಲ. ಮೊಸರು ಆಗಿಲ್ಲ ಇವತ್ತು. ಥಮ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಬಟಾಟಿ ಹಾಕೋತಾ ಇದ್ದೀನಿ. ನಾನು ಪೂರಿ ಮಾಡಿದೆ ನೋಡಿ. ಇಷ್ಟೊಂದು ಪೂರಿ ಮಾಡಿದ್ದೀನಿ. ಹುಡುಗರೆಲ್ಲ ನಾಷ್ಟ ಮಾಡ್ಯಾರ. ಇಷ್ಟೊಂದು ಉಳಿದಾದ ಈಗ ಅವ್ರಿಗೆ ಟಿಫಿನ್ ಕಟ್ಟಬೇಕಾ ನೋಡಿ. ಪೂರಿ ಹಾಗಾಗಿದೆ ಅಂತ ನೋಡಿ. ಈ ಥರ ಪೂರಿನೂ ಮಾಡಿದ್ದೀನಿ ನಾನು. ಪೂರಿ ಮಾತ್ರ ಮಸ್ತಾಗಿದೆ. ನಾನೇನು ಹಾಕಿಲ್ಲ, ರವೆ ಮತ್ತು ಮೈದಾ ಹಿಟ್ಟು ಇಷ್ಟೇ ಹಾಕೀನಿ. बंद कर दीजिए. चलो तो ನೋಡಿ ಫ್ರೆಂಡ್ಸ್ ಇದು ಪೂರಿ ಹಂಗಾಗಿದೆ ಅಂತ ಆಗಿದೆ. ಪೂರಿ ಹಂಗಾಗಿದೆ ನೋಡಿ. ಈ ಥರ ಈಗೆಲ್ಲ ಮುಸ್ರಿನ ತೆಗಿಬೇಕಾ ನೋಡಿ. ಮನೆ ಎಲ್ಲ ಎಷ್ಟು ಹೊಲಸಾಗ್ಯದ. ಈಗೆಲ್ಲ ಮನೆನ ಸ್ವಚ್ಛ ಮಾಡ್ತೀನಿ. ನೋಡಿ ಪೂರಿ ಈ ಥರ ನಾನು ಪೂರಿ ಮಾಡಿದ್ದೀನಿ ನೋಡಿ. ಮನೆ ಹಂಗಾಗಿದೆ ಅಂತ ಎಷ್ಟು ಹೊಲಸಾಗಿದೆ. ಈಗೆಲ್ಲ ಸ್ವಚ್ಛ ಮಾಡ್ತೀನಿ. ಈ ಕಡೆನೂ ಎಲ್ಲ ಹೊಲಸಾಗಿದೆ. ಕಸ ಹುಡುಗಬೇಕಾ. ಎಲ್ಲೆಲ್ಲಿ ಅರ್ಬಿಗಳು ಬ್ಯಾಗ್ಗಳು ಹಾಗೆ ಬಿದ್ದಾವ. ನಮ್ಮ ಕುಮಾರ್ ಝಳಕ ಹಾಕಬೇಕಾ. ಎಲ್ಲ ಕೆಲಸನ ಮಾಡ್ತೀನಿ ನೋಡಿ. ಕೆಲಸ ಆದಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ನೋಡಿ ಫ್ರೆಂಡ್ಸ. ನಾನು ಈಗ ಹೊಲಕ್ಕೆ ಹೊಂಟೀನಿ. ಈಗೆಲ್ಲ ಸ್ವಚ್ಛ ಮಾಡಿ ನೋಡಿ. ಎಲ್ಲ ಕಸ ಹುಡುಗಿ ಎಲ್ಲ ಸ್ವಚ್ಛ ಮಾಡೀನಿ. ಹೊಲಕ್ಕೆ ಹೊಂಟೀನಿ ನೋಡಿ. ಚಜ್ಜಿ ರೊಟ್ಟಿ ಮಾಡಿ ಇಟ್ಟಿದ್ದು ನಿನ್ನೆ ಸಂಜೆ ಮಾಡಿ ಬುತ್ತಿ ಕಟ್ಟಾಕತ್ತೀನಿ ನೋಡಿ. ಮತ್ತು ಇಷ್ಟೊಂದು ಪೂರಿ ಇದೆ.
ಹುಡುಗರನ್ನ ತಿಂತ ಕಿಶನ ಪೂರಿನ ಒಯ್ಲಾಕತ್ತೀನಿ. ನಮ್ಮ ಅರ್ಪಿತಾ ಸಲ್ಯಾಗ ಯಾರು ಇರ್ತೀನಿ ನೋಡಿ. ಮತ್ತು ಇಲ್ಲಿ ಬಟಾಟಿ ಹುಳಿ ಹಾಕೊಂಡಿನಿ. ಇದು ಖಾರ ತಗೊಂಡಿನಿ. ಮತ್ತು ಇದು ಒಂದು ತತ್ತಿ ಒಣಗಿರುತ್ತೆ, ಇದು ಅಷ್ಟು ತೊಗೊಂಡಿನಿ. ಇದು ಮತ್ತು ಮಟನ್ ಒಣಗಿರುತ್ತೆ. ಇಷ್ಟೊಂದು ಕಟ್ಕೊಳಕತ್ತೀನಿ ನೋಡಿ. ನಾವು ಬುತ್ತಿ ಕಟ್ಕೊಂಡ್ಬಿಟ್ಟಿನಿ. ಎಲ್ಲ ರೆಡಿಯಾಗಿ ಕುಂತೀನಿ ನೋಡಿ. ನೋಡಿ ಫ್ರೆಂಡ್ಸ್, ನಾನು ಬುಟ್ಟ್ಯಾಗ ಹಾಕೋತಾ ಇದ್ದೀನಿ ನೋಡಿ. ಈ ಬೊಗೋಣಿ ಅಂದರೆ ಅಲ್ಲಿ ಅನ್ನ ಮಾಡ್ಲಾಕ್ಬೇಕಾಗ್ತಾವ ಹುಡುಗರಿಗೆ, ಅದ್ರ ಸಲುವಾಗಿ ಬೊಗೋಣಿ ಹಾಕ್ಕೊಂಡೀನಿ. ಬುತ್ತಿನ ಹಾಕೋತಾ ಇದ್ದೀನಿ ನೋಡಿ. ಬುಟ್ಟಿ ಒಳಗೆ ಸಾಕಾವು ನೋಡಿ ಫ್ರೆಂಡ್ಸ್. ನಾನು ಇಷ್ಟೊಂದು ಬುತ್ತಿ ಕಟ್ಕೊತೀನಿ ನೋಡಿ. ಈಗ ಹೊಲಕ್ಕೆ ಹೋಗ್ತೀನಿ. ಹೊಲಕ್ಕೆ ಈಗ ನೀರು ಎಮ್ಮೆಗಳಿಗೆ ಹಾಲು ತೆಗಿಬೇಕು. ಈಗ ಭಾಳ ಟೈಮ್ ಆಗ್ಯದ.